ಬಿಸಿಲಿನ ತಾಪಕ್ಕೆ ನಲುಗಿದ್ದ ಬೆಂಗಳೂರಿಗೆ ಮಳೆಯ ಸಿಂಚನ ಆಗಿದೆ. ಬೆಂಗಳೂರು ನಗರದ ಹಲವೆಡೆ ಗುಡುಗು ಸಹಿತ ಮಳೆ ಅಬ್ಬರಿಸಿದೆ. ಮಲ್ಲೇಶ್ವರಂ, ಮೆಜೆಸ್ಟಿಕ್, ಹೈಗ್ರೌಂಡ್, ಫ್ರೀಡಂ ಪಾರ್ಕ್, ನಂಜಪ್ಪ ಸರ್ಕಲ್, ರಿಚ್ಮಂಡ್ ಟೌನ್ ಸೇರಿದಂತೆ ಹಲವೆಡೆ ಮಳೆ ಸುರಿದಿದೆ. ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಟ ನಡೆಸಿದರು. ಇನ್ನು ಮಳೆಗೂ ಮುನ್ನ ಬೀಸಿದ ಭಾರೀ ಬಿರುಗಾಳಿಗೆ ಕುವೆಂಪು ಮೆಟ್ರೋ ಸ್ಟೇಷನ್ ಸಮೀಪದ ಮರಿಯಪ್ಪ ಕಾಲೇಜ್ ಬಳಿ ಮರವೊಂದು ಧರೆಗುರುಳಿತ್ತು. ವಿದ್ಯುತ್ ಕಂಬ ಹಾಗೆ ತಂತಿಗಳು ಸೇರಿ ಸಣ್ಣಪುಟ್ಟ ಹಾನಿಯಾಗಿದೆ. ಹಲವು ಮನೆಗಳಿಗೆ ಕೆಲ ಹೊತ್ತು ವಿದ್ಯುತ್ ಸಂಪರ್ಕ ಕೂಡ ಸ್ಥಗಿತವಾಗಿತ್ತು. ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5ನಲ್ಲಿ ಮನೆಯ ಬಾಗಿಲು ಮುರಿದು ಖತರ್ನಾಕ್ ಕದೀಮರು ಕಳ್ಳತನ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಪ್ಪಗೆರೆ ಗ್ರಾಮದಲ್ಲಿ 2 ಮನೆಗಳಿಗೆ ಕನ್ನ ಹಾಕಲಾಗಿದೆ. ಪ್ರವೀಣ್ ಎಂಬುವರ ಮನೆಗೆ ನುಗ್ಗಿ 240 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 20 ಲಕ್ಷ ಹಣ ಅಬೇಸ್ ಮಾಡಿದ್ದಾರೆ. ರಾಮನಗರದ ಭುವನೇಶ್ವರಿ ನಗರದಲ್ಲಿ ನಂಜುಂಡಯ್ಯ ಎಂಬುವರ ಮನೆಯಲ್ಲಿ 68 ಗ್ರಾಂ ಚಿನ್ನಾಭರಣ ದೋಚಿ ಕಾಲ್ಕಿತ್ತಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಿದೇಶದಿಂದ ನಕಲಿ ಸಿಗರೆಟ್ಗಳನ್ನು ತಂದು ವಿವಿಧ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದ್ದ 5 ಖಾಕಿ ಪಡೆ ಬಂಧಿಸಿದೆ. ವಿದೇಶದಲ್ಲಿ 2.5 ರೂಪಾಯಿಗೆ ಸಿಗರೆಟ್ ಖರೀದಿಸಿ ಬೆಂಗಳೂರಿನಲ್ಲಿ 16 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ತಂದೆ ಅಬ್ದುಲ್ ಬಶೀದ್, ಮಗ ಮೊಹಮ್ಮದ್ ಆಶಿಕ್, ಮೊಹಮ್ಮದ್ ಅನ್ವರ್, ಮೊಹಮ್ಮದ್ ಅನ್ಸಾರಿ, ಗುಲಾಂ ಹುಸೇನ್ ಖಾನ್ ಬಂಧಿತರು.